ಚಾಲು ಮಾಡು. ನಿಮ್ಮ ಮನೆ ಓಕೆ ಬರ್ರಿ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮುಂಜಾನೆ ಎದ್ದೆ ನೋಡಿ ಫ್ರೆಂಡ್ಸ, ಇದು ಪಾಟ್ನ್ಯಾಗ ಗಿಡ ಹಚ್ಚಿದ್ರೆ ಆಯ್ತು ಅಂತೇಳಿ ಹಚ್ಚಕತ್ತೀನಿ. ಮೊನ್ನೆ ತಂದ್ಕೊಟ್ಟೆ ಮಮ್ಮಿ. ಮುಂಜಾನೆ ಸಂಜಿಕ ಅನ್ಕೋತ ಹಾಗೆ ಇದ್ದಿಲ್ರಿ, ಅದಕ್ಕೀಗ ಹಚ್ಚಿಬಿಟ್ರೆ ಆತಂತ ಅನ್ಕೊಂಡಾಗ ಹಚ್ಚಿದ್ರೆ ಆಗ್ಬಿಡ್ತದ ಕೆಲಸ ಅಂತೇಳಿ ಸದ್ಯಕ್ಕೆ ಕೂತಿ ನೋಡ್ರಿ. ಇದು ಭಾಳ ಗಟ್ಟಿಯಾಗಿತ್ರಿ ಮಣ್ಣ. ನಿನ್ನೆ ಸ್ವಲ್ಪ ನೀರು ಹಾಕಿದ್ದೆ ಕುಂಡದಾಗ, ಮಣ್ಣ ಅದಕ್ಕಂತೇಳಿ ಹಚ್ಚಕತ್ತಿ ನೋಡ್ರಿ. ಫೂಲ್ ಆಗ್ಲ ಮತ್ತೆ ಆಡಲ್ಲ ಕುಟ್ಟೈತೆ ಫೂಲ್. ಅದು ಒಣಗ ತಪ್ಪು ಉದ್ಯ ಆಯ್ತಾಯ್ಕ ಅದು ಉದ್ಯ ಆಯ್ತಾಯ್ಕ. ನಮ್ಮ ಅಗ್ಗಿ ಎಷ್ಟಕ್ಕೊಂದು ಅದವ್ರಿ ಇದ್ರೊಳಗೆ, ಗೊತ್ತಿಲ್ಲ ಯಾವಾಗ ಬರ್ತಾವ ಇಲ್ಲ ಅಂತೇಳಿ. ಮೊನ್ನೆರ ಒಂದು ಆಗಿತ್ತು ಹೂವು. ಈ ಮುಂಜಾನೆ ಕೆಲಸ ಐತ್ರಿ, ಅದ್ರಾಗ ಇದನ್ನೊಂದಿಷ್ಟು ಮಾಡಿದೆ. ಹಿಂಗೆ ಹಾಕತೈತಿ ಮುಂಜಾನೆ ಸಂಜೆಗೆ ಅನ್ಕೋತ. ಇನ್ನು ಆ ಕಡೆ ಈ ಕಡೆ ಪಾಟ್ಗೆ ಹೋದಾಗ ಮಣ್ಣು ಐತ್ರಿ, ಏನರ ಗಿಡ ತಂದು ಹಚ್ಚಬೇಕು. ನೋಡಮ್ಮ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಹಚ್ಚಮ್ಮಂತ ಪಾಟ್ಗಳು ಖಾಲಿನೇ ಅದಾವ್ರಿ. माती भाऊ आहे ते माती भाऊ. ते झाडाला पण पाणी टाक मम्मी. ते झाडाला पण पाणी टाक. वरनं पाणी टाकते तर सगळं पाणी टाकून टाक मम्मी, म्हणजे दोन दोन येते. ಅಲ್ಲಿಂದ ಯಾರು ನೀರು ಹಾಕ್ತಾರೆ ನೋಡ್ರಿ. ಬಚ್ಚಲುಗಳು ಸಿಂಕ್ಗಳು ಇರ್ತಾವ, ಹಾಕಕ್ ಬರಲ್ಲ ಏನ್ ಮಂದಿ. ಓಕೆ, ಆಮೇಲೆ ಸಿಗ್ತೀವಿ. ನಾಷ್ಟಕ್ಕೆ ರೆಡಿ ಮಾಡತ್ತೀನಿ ರೀ. ಆಲ್ರೆಡಿ ಉಪ್ಪಿಟ್ಟಿಗೆ ಎಲ್ಲ ಹಾಕಿದ್ದೆ. ಇನ್ನೇನು ನೀರು ಕುದಿ ಬರಬೇಕು ಅಷ್ಟೊತ್ತಿಗೆ ಗ್ಯಾಸ್ ಹೋಯ್ತು. ಹಾಗಾಗಿ ಯಜಮಾನ್ರು ಈಗ ಸಿಲಿಂಡ್ರ್ ಇದು ಮಾಡತ್ತಾರ ನೋಡ್ರಿ, ಚೇಂಜ್ ಮಾಡಿ ಹಚ್ಚಕತ್ತಾರ. ನಮ್ಮ ಇದು ಒಮ್ಮೆ ಬಂದ್ರೆ ಬಂದೇ ಬಿಡ್ತಾ. ಇರ್ಲಿಕ್ಕಪ್ಪ ಅಂದ್ರೆ ಜೀವ ತಿಂತದಲ್ಲ. ಹಾಂ ರೀ, ಅದು ಪಾಂಡ್ರ ಇದು ಒಂದು ಸರಿಗಂತೂ ನಾ ತೊಡ್ದಾಗಂತೂ ಜಗ್ಗಿ ಎರಡು ಮಾಡಿತಿರ್ಬೇಕು ಫ್ರೆಂಡ್ಸ್. ಅಲ್ಲಿಡ್ರಿ, ಆಮೇಲೆ ಅಡ್ಜಸ್ಟ್ ಮಾಡಕ್ಕೆ ಬರ್ತದೆ. ಅಲ್ಲಿಡ್ರಿ ಮ್ಯಾಗಿಟ್ಟು ಅಡ್ಜಸ್ಟ್ ಮಾಡಿರಿ. ಅದು ವಾಯರು ಒಂದು ಕಡೆ ಹಿಂಗೆ ಹಾಕತ್ತದ ರೀ. ಹೆಂಗೆ ಮಾಡಿದ್ರು ನೆಟ್ಟಗೆ ಕೊಂಡ್ರವಂತ. ಕಡೆ ನೀರಿಗೆ ಇಟ್ಟಿದ್ದೀನಿ ರೀ ಹುಡುಗರಿಗೆ. ಅಲ್ಲಿ ಹೋಲ್ ಮಾಡ್ಸೀನಿ ರೀ ಆ ಸೈಡ, ಬಟ್ ಅದೇನ ಆ ಕಡೆ ಇದನ್ನೇ ಆಗಿಲ್ಲ. ಸ್ಮೆಲ್ ಬಂದಂಗೆ ಆಗತ್ತದಲ್ಲ ರೀ. ಒಮ್ಮೆ ಹಿಂಗೆ ಆಗ್ಬಿಡ್ತು ನೋಡ್ರಿ. ಹಚ್ಲಿ ಅರ್ಜೆಂಟ್ ಇದ್ದ ಟೈಮ್ದಾಗ ಹಿಂಗೆ ಆಗ್ಬಿಡ್ತು. ಕರೆಕ್ಟ್ ಆಯ್ತು ರೀ. ಈಗ ಅವ್ರು ಅದಾರ ಹಚ್ಚಿಬಿಟ್ರು. ಬಗನವ್ರು ಕೆಲ್ಸಕ್ಕೆ ಹೋಗಿದ್ರೆ ನನಗೆ ಸ್ವಲ್ಪ ಜಾಸ್ತಿ ಇದು ಹಾಕೈತೆ ನೋಡ್ರಿ ಫ್ರೆಂಡ್ಸ್. ಈ ಥರ ನೀಟ್ ಕುಂಡಿರ್ತದ್ರಿ. ಇದು ಯಾಕೋ ಈಗ ವಯರ್ ಸ್ವಲ್ಪ ಇದಾಗಬೇಕ್ರಿ. ಥಂಡಿಗೆ ಸ್ವಲ್ಪ ಇದಾದಂಗೆ ಆಗತ್ತೆ ರೀ, ಬೆಂಟ್ ಆದಂಗೆ. ನಮ್ಮನೆ ನಾಷ್ಟ ಉಪ್ಪಿಟ್ಟು ನೋಡ್ರಿ. ಇವತ್ತ ಸ್ವಲ್ಪ ವಾತಾವರಣ ಬೇಯಿಸಿದ್ದಂಗೆ ಐತ್ರಿ, ಬಿಸಿಲು ಬೀಳಂಗೆ ಕಾಣಿಸ್ತೈತಿ. ಹಂಗಂತೇಳಿ ಜೀನ್ಸ್ ಪ್ಯಾಂಟ್ಗಳ್ರಿ ಒಗಿಬೇಕು. ಅವಕ್ಕೆ ಸ್ವಲ್ಪ ಬಿಸಿಲಿದ್ರೇ ಒಣಗ್ತಾವೆ. ಇಲ್ಲಿಗೆ ಸ್ಮೆಲ್ ಬಂದಂಗೆ ಆಗ್ಬಿಡ್ತಾವ್ರಿ. ಹಂಗಾಗಿ ಒಗೆದು ವಾಸನೆ ಬರೋದಕ್ಕಿಂತ ಹಂಗೆ ಬೇಸ್ ಅಂತೇಳಿ ಹಂಗೆ ಇಟ್ಟಿದ್ದೆ. ಒಂದು 4-5 ಪ್ಯಾಂಟ್ ಅದಾವ್ರಿ. ಹಾಗೆ ಮತ್ತೊಂದು ಶರ್ಟ್ ಮೊನ್ನೆ ಒಗ್ದಿದ್ದೆ, ಮತ್ತು ಯಜಮಾನ್ರು ವೇರ್ ಮಾಡಿ ಮತ್ತು ಬಿಟ್ಟಾರ. ಇದೊಂದು ಉಳಿತೈತಿ. ಅದಂತೂ ಫುಲ್ ಕಲರ್ ಹೋಗ್ಬಿಟ್ಟೈತಿ ರೀ. ಇದು ಮೈಮ್ಯಾಗ ಒಟ್ಟ ಚಲೋ ಕಾಣವಲ್ತ ಯಜಮಾನ್ರಾಗಿ.
ಅದಕ್ಕೆ ಹಾಕೋಬೇಡಣ ಅಂತೇಳಿ ಎಲ್ಲಿಗಾರ ಹಿಂಗೆ ಕಟ್ಟಿಂಗ್ ದಡಿ ಮಾಡ್ಕೊಂಬರ ಕುಕ್ಕರ್ ನೋಡ್ರಿ. ಆವಾಗ ಅಷ್ಟು ಒಗದು ಇಟ್ಟೀನಿ, ಆದ್ರೆ ಕಟ್ಟಿಂಗ್ ದಡಿ ಮಾಡ್ಕೊಂಬರತ್ನ್ಯಾಗ ಉಟ್ಕೊಂಡು ಹೋಗ್ರಿ ಅಂತೇಳಿ ಫ್ರೆಂಡ್ಸ್. ಅದಕ್ಕೆ ನಡೀತದ. ಈಗ ಇದನ್ನೇನೈತಿ ಮತ್ತು ಇಷ್ಟು ಹೊಲ್ಸು ಆಗೈತೆ ನೋಡ್ರಿ. ಕೈ ಅಂತೂ ಸಿಕ್ಕಾಪಟ್ಟೆ ಇದಾಗ್ಬಿಡ್ತಾವೆ ಇವನ್ನೆಲ್ಲ ತಿಕ್ಕಿ ತಿಕ್ಕಿ. ಬಟ್ ಇವಾಗ ನಾನು ಪ್ರತಿ ಸರಿ ಅದನ್ನು ಹೇಳ್ತೀನಿ ಅಂತ ಅನ್ಕೋಬೇಡ್ರಿ, ಇದು ಭಾಳ ಯೂಸ್ಫುಲ್ ಹೆಣ್ಮಕ್ಳಿಗಂತ್ರೂ. ಈಗ ನೆನೆ ಇಡ್ತೀನಿ ರೀ ಒಂದು ಅರ್ಧ ಪೌನ ತಾಸು ನೆಂದ್ರೆ ಜಾಸ್ತಿ ತಿಕ್ಕಿಸ್ಕೊಳಲ್ಲ ಅರ್ಬಿಗಳು, ಬಡ ಬಡ ಕ್ಲೀನ್ ಆಗಿಬಿಡ್ತಾವೆ. ಈ ನೀರು ಕಾಯ್ದಾವು, ನಾನು ಅರ್ಬಿ ನೆನೆ ಇಡ್ತೀನಿ ಅಂದ್ರೆ. ಸೋಡಾ ಪುಡಿ ರೀ, ಹೊಸಬ್ರು ನೋಡ್ತಿರ್ತಿರ್ಲ ಗೊತ್ತಾಗುತ್ತಂತೇಳಿ. ಕೆಲವೊಬ್ರು ಎಲ್ಲ ಬಿಡೋದ ಸ್ಕಿಪ್ ಮಾಡಿರ್ತೀರಿ, ಹಾಗಾಗಿ ಒಳ್ಳೆ ಮಳೆ ತೋರ್ಸೋದು ಭಾಳ ಯೂಸ್ಫುಲ್ ಆಗುತ್ತೆ ನೋಡ್ರಿ. ಭಾಳ ಅರ್ಬಿಗಳು ಕ್ಲೀನ್ ಆಗ್ತಾವೆ. ಸೋಡಾ ಪುಡಿ, ಸಾಬೂನ್ ಪುಡಿ, ಇದು ಕಿಚನ್ ಮೇಲ್ದು ಕೋಲ್ಗೇಟ್ ನೋಡ್ರಿ, ಒಂದು ಚಮಚದಷ್ಟು ಕೋಲ್ಗೇಟ್ ಇದ್ರಾಗ ಹಾಕೋತೀನಿ. ಅಂದ್ರೆ ಕರಗುತ್ತೈತಿ ಅದು, ಡೈರೆಕ್ಟ್ ಹಾಕಿದ್ರೆ ನೀರು ಭಾಳ ಇರ್ತಾವಲ್ಲ, ಇದಾಗಂಗಿಲ್ಲ. ಕೋಲ್ಗೇಟ್ ಮತ್ತೆ ಒಂದು ಅರ್ಧ ಶಾಂಪೂ ಐತ್ರಿ, ಶಾಂಪೂ ಹಾಕ್ತೀನಿ. ಅಂದ್ರೆ ಅರಿವಿ ಶೈನಿಂಗ್ ಬರ್ತಾವ್ರಿ ಶಾಂಪೂ ಹಾಕಿದ್ರೆ, ಬ್ರ್ಯಾಂಡೆಡ್ ಅಂತ ಅನಿಸ್ತಾವ. ಅರಿವಿ ಎಷ್ಟು ಅದಾವ ಅದ್ರ ಮ್ಯಾಗ ನೀರು ಬಿಟ್ಕೊಂಡು ಇದನ್ನ ಸ್ವಲ್ಪ ಕರಗಿಸ್ಕೊಂಡ್ಬಿಡ್ತೀನಿ. ಕೋಲ್ಗೇಟ ಡೈರೆಕ್ಟ್ ಬಕೆಟ್ನಾಗ ಹಾಕಿದ್ರೆ ಆ ಕಡೆ ಒಡಕನ ಉಳ್ಬಿಡ್ತೈತಿ. ಅದಕ್ಕೆ ಹೊಸನ ಇಟ್ಟು ನಾನು ವೇರ್ ಮಾಡೇನ್ರಿ, ಬಿಡೋದಾಗ ತೋರ್ಸನೇ ಇಲ್ಲ. ಇದೇನಂದ್ರೆ ಇದು ಹೆಂಗ್ ಕಾಣತೈತಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಇದೇನ ಸ್ವಲ್ಪ ಹೊಲಿಗೆ ಹಾಕೋಬೇಕಾ, ಹಾಕೊಂಡಿನಿ. ಫಿಟ್ಟಿಂಗ್ ಬರೋಬ್ಬರಿ ಐತಿ ಫ್ರೆಂಡ್ಸ್, ಆದ್ರೆ ಕೆಳಗಡೆ ಸ್ವಲ್ಪ ಭಾಳ ತಳಕಾಗುತ್ತ. ಅದನ್ನ ಒಂದೊಂದು ಇಂಚ್ ಇಡ್ಕೋಬೇಕು. ನಂಗೆ ನೈಟಿನೇ ಭಾಳ ಇಷ್ಟ ನೋಡ್ರಿ. ಇದ್ರೊಳಗೆ ಹಾಕಿ ನೋಡ್ರಿ, ಇದನ್ನ ಬುರುಗ್ ಎಳತನ ಎಲ್ಲ ಮಿಕ್ಸ್ ಆಗತನ ಮಿಕ್ಸ್ ಮಾಡ್ಕೊಂಡು, ಬಿಳಿ ಅರ್ಬಿನ ಆಮೇಲೆ ಹಾಕ್ತೀನಿ. ಇರ್ಲಿಕ್ಕೆ ಇದ್ರೊಂದು ಹೊಲಸೆಲ್ಲ ಬಿಳಿ ಅರ್ಬಿ ಕುಂತು ಬಿಡುತ್ತಾ. ಈಗ ಮೊದಲ ಪ್ಯಾಂಟ್ಗಳು ನೆನೆ ಇರ್ತೀನಿ, ಎಲ್ಲ ಚೆಕ್ ಮಾಡೀನಿ. ಲಾಸ್ಟಿಗೆ ಬಿಳಿದ ಹಾಕ್ಬಿಡ್ತೀನಿ. ಈ ಪ್ಯಾಂಟ್ಗಳು ಕಲರ್ ಏನ್ ಬಿಡಂಗಿಲ್ರಿ. ಹುಡುಗರು ಜಳಕ್ಕಿಲ್ಲ, ಅವ್ರು ರೆಗ್ಯುಲರ್ ಅರ್ಬಿ ಇರ್ತಾವ. ಹೊಲಸಾಗಿರಂಗಿಲ್ರಿ, ಜಳಕ ಮಾಡೋಣ ಅರ್ಬಿ ಹಾಕೊಂಡಿರ್ತಾಳ ಡೈಲಿ ವೇರ್ದು. ಒಂದ್ ತಾಸು ಹಾಕೋತಾಳ, ಒಳ್ಳೆನೈತಿ ಸಾಲಿಗೆ ಹೋಗ್ಬಿಡ್ತಾಳ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು. ಒಳ್ಳೆ ಸಾಲಿಗೆ ಬರೋಣ ನೈಟ್ ಹಾಕೊಂಡು ಮುಕ್ಕೊಂಡಿರ್ತಾರ. ಅದು ಹೊಲಸನು ಜಾಸ್ತಿ ಆಗಲ್ಲ. ಸುಮ್ಮನೆ ಹಂಗೆ ಸ್ವಲ್ಪ ಸಾಬೂನು ಹಚ್ಚಿ ಉಪ್ಪಿಟ್ಬಿಡ್ತೀನಿ. ಜಳಕ ಮಾಡ್ತೀರಾ ನೀರ್ಗದು? ನೀ ಮಾಡು ಪಿಲ್ಯಾಗ ನಾ ಮಾಡಿಸ್ತೀನಿ ಅಂತ. ಬಂದ್ ಮಾಡಿ. ಮಕ್ಳಿಗೂ ಬುತ್ತಿ ಕಟ್ಟಿದ್ ನೋಡ್ರಿ. ಚಪಾತಿ ಮಾಡಿದೆ, ಚಪಾತಿ ರೋಲ್ ಮಾಡ್ಕೊಟ್ಟೀನಿ ಇವತ್ತು ಇಬ್ರಿಗನ. ಹಾ 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 ನಡ್ರಿ ಗೊತ್ತಾಗತ್ತ. ಹುಂಚಿಕಾಯಿ ಹಿಂಡಿ ತುಪ್ಪ 1 ರೋಲ್ ಮಾಡೀನಿ. ಸಕ್ರೆ ತುಪ್ಪ ಚಪಾತಿ 1 ರೋಲ್ ಮಾಡೀನಿ. ಹಾ ಬಾಯ್ ಗುಂಡು, ಬಾಯ್ ಬಾಯ್ ಬಾಯ್. ಬಾಯ್. ಮಕ್ಕಳು ಸಾಲಿ ಕಳಿಸು ತನ ಯಪ್ಪ ಮನೆಯೊಳಗೆ ಗುದ್ಮೂರ್ಗಿನೇ. ಈಗ ಉಳ್ದದ ಕೆಲಸ ಸಣ್ಣಗ ಮಾಡ್ಕೊತೀನಿ ನೋಡ್ರಿ. ಮುಂಜಾನೆ 9:30 ತನ ಯಜಮಾನ್ರದಾಗುತ್ತಾ. ಅವ್ರು ಹೋದ್ಮ್ಯಾಗ ಒಂದು 10 ನಿಮಿಷ ರಿಲ್ಯಾಕ್ಸ್ ಅನ್ನೋ ತನ ಇವ್ರಿಬ್ಬರದೇ ಆಗ್ಬಿಡುತ್ತಾ. 11:30 ತನ ಮಕ್ಳದು ಯಜಮಾನ್ರದ್ದು ಆಗುತ್ತಾ. ಅವ್ರು ಹೋದ್ಮ್ಯಾಗ ಉಳ್ದದ್ದು ಒಗ್ಯಾಣ ಬಾಂಡೆ ನಾ ಮಾಡ್ಕೊತೀನಿ ರೀ. ಚಪಾತಿ ನಿನ್ನೆ 4 ಚಪಾತಿ ಅಷ್ಟು ಹಿಟ್ಟು ಎಕ್ಸ್ಟ್ರಾ ಉಳಿಸಿದ್ದೆ, ಹಂಗಾಗಿ ಅವೇ ಅಕ್ಕಿಗೆ 2 ಅವನಿಗೆ 2 ಮಾಡಿಕೊಟ್ಟಿನಿ. ಈಗ ನಮ್ಮ ಪೂರ್ತಕ ಒಂದು 4 ರೊಟ್ಟಿ ಮಾಡಿಬಿಡ್ತೀನಿ ರೀ. ಅವ್ರು ಬಂದ್ಮೇಲೆ ಮಾಡ್ಬೇಕಂದ್ರೆ ಮತ್ತು ಅವ್ರ ಕಡೆಯಿಂದ ಬೇಯಿಸ್ಕೊಂಡಾಗತ್ತೆ. ಬಿಸಿದು ಮಾಡ್ಕೊಡ್ತೀನಿ ಅಂದ್ರೆ ಅವ್ರಿಗೆ ತಾಳ್ಮೆ ಶಕ್ತಿ ಇರಲ್ಲ. ಇನ್ನು ಬಾಕುಲ್ದಾಗಿರ್ತಾನೆ ಹಚ್ಚ ತಾಟ ಅಂತಿಗೆ ಕುಂತು ಬಿಡ್ತಾರೆ. ಹಿಂಗಾಗಿ ಒಂದು 4 ರೊಟ್ಟಿ ಮಾಡಿಬಿಡ್ತೀನಿ ಬಡ. ಅವ್ರಿಗೆ ಚಪಾತಿ ಮಾಡಿದ್ದು ನೋಡ್ರಿ, ಅದ ಹಂಚಿನೊಳಗೆ ಮೆಣಸಿನ್ಕಾಯಿ ಮತ್ತು ಟಮಾಟಿ ಕಗ್ಗನ್ ಟಮಾಟಿ ಹುರಿದೇನಿ ರೀ.
ಚಟ್ನಿ ಮಾಡಿದ್ರೆ ಆಯಿತು ಅಂತೇಳಿ ಹೆಂಗೂ ಹಂಚು ಬಿಸಿ ಇತ್ತಲ್ಲ ಅದಕ್ಕಂತೇಳಿ ಸ್ವಲ್ಪ ಎಣ್ಣೆನೇ ಜಾಸ್ತಿ ಆಗಿಬಿಡ್ತ್ರಿ ಇದನ್ನ ಹಂಗೆ ಇಡಬೇಕೀಗ ಮತ್ತೇನು ಇದ್ರ ಮ್ಯಾಗ ಚಪಾತಿ ಅದು ಮಾಡಿದ್ರೆ ಬರುತ್ತೆ ಇಲ್ಲಿಕ್ಕೆ ಏನು ವೇಸ್ಟ್ ಆಗುತ್ತೆ ರೀ ಅಲ್ಲಿ ಹಾಕಿದ್ನಿ ಅಂದ್ರೆ ಒಂದು 4 ಬಾಂಡೆ ಅದಾವ ಮುಂಜಾನೆ ನಾಷ್ಟದವು ರೀ ಇವು ಈಗ ರೊಟ್ಟಿಗೆ ಹಂಚಿಡ್ತೀನಿ ಎಲ್ಲ ಅರ್ಬಿನ ಒಗ್ದಿ ನೋಡ್ರಿ ಅರ್ಬಿ ಹೋಗುದು ಬಕೆಟ್ನಾಗ ನೀರು ಇದ್ದೀವಿ ಬಗ್ಯಾಣ ಹೋಗುದು ನೀರ ಮತ್ತು ಅವ್ನು ಏನು ಮಾಡಿದ್ನೆ ಅಂತಂದ್ರೆ ಇವೆಲ್ಲ ಜೀನ್ಸ್ ಪ್ಯಾಂಟ್ ಹೋಗುದು ಇವೆಲ್ಲ ಬ್ಲೂ ಕಲರ್ ಒಂಥರ ಸೋರ್ದಂಗೆ ಆಗಿರ್ತೈತೆ ನೋಡ್ರಿ ಅದಕ್ಕೆ ಏನು ಮಾಡಿನಂದ್ರೆ ಸ್ವಲ್ಪ ಸಾಬೂನು ಹಚ್ಚಿ ಎಲ್ಲ ಕೈಲಿ ಏನೋ ತಿಕ್ಕೊಂಡೇನಿ ಬ್ರಷ್ ಇತ್ತು ಎಲ್ಲಿಟ್ಟು ಸಿಗಲಾಗೈತಿ ಇದು ತಿಕ್ಕೋದು ಬ್ರಷ್ ಎಲ್ಲ ಒಂಥರ ಮೆತ್ತಿಗಿರುತ್ತೆ ನೋಡ್ರಿ ಹಂಗೆ ಸಿಗಲಿಲ್ಲ ಹಂಗೆ ಕೈಲೇನೆ ಒರೆಸ್ಕೊಂಡು ಅದೇ ನೀರು ಹಾಕಿ ಮತ್ತೊಂದು ಸ್ವಲ್ಪ ಸ್ವಚ್ಛ ನೀರು ಹಾಕಿ ಎಲ್ಲ ಟೈಲ್ಸ್ ಎಲ್ಲ ತೊಳೆದೀನಿ ಯಾಕಂದ್ರೆ ಇವು ವೈಟ್ ಕಲರ್ ಇರೋದ್ರಿಂದ ಈ ಥರ ನಾವು ದಬ ದಬ ಬಡಿತೀವಿ ನೋಡ್ರಿ ಹಾಗಾಗಿ ಜೋರು ಇದಾದಂಗೆ ಆಗ್ತದೆ ಅದಿಷ್ಟು ಕ್ಲೀನ್ ಮಾಡ್ಕೊಂಡು ಈಗ ಮತ್ತೆ ಸ್ವಲ್ಪ ಚಲೋ ನೀರು ಬಿಟ್ಕೊಂಡೇನ್ರಿ ಇವೆಲ್ಲ ಮತ್ತೊಂದ್ಸರಿ ಎದ್ದೀನಿ ಚಲೋ ನೀರದಾಗ ಅಂದ್ರೆ ಸ್ವಲ್ಪ ಕಂಫರ್ಟ್ ಹಾಕ್ತೀನಿ ಈಗ ಒಣಗಿಲ್ಲ ಅಂದ್ರೂ ಭಾಳ ಒಂಥರ ಸ್ಮೆಲ್ ಬರಂಗಿಲ್ಲ ಅದಕ್ಕಂತೇಳಿ ಕಂಫರ್ಟ್ ಆಗ್ತದೆ ನೋಡ್ರಿ ಈಗ ಬಿಡಿದು ಶರ್ಟನ್ನು ಹಿಂಡಿರ್ತೀನಿ ನಾವು ಚಲೋ ಹೊತ್ತಿಗೆ ಸಾಬೂನು ಪುಡಿ ಹಾಕಿ ಒಗ್ದಿರ್ತೀವಲ್ರಿ ಚಲೋ ನೀರ್ದಾಗ ಹಿಂಗತ್ತೆ ಶಾಡಿ ತೆಗೆದಿಡ್ಬೇಕು ಆಮೇಲೆ ಕಂಫರ್ಟ್ನೇ ಹಾಕ್ಬೇಕು ಇಲ್ಲಿಕಂದ್ರೆ ಹಿಂಗತ್ತೆ ಹಿಂಡತ್ನ್ಯಾಗ ಬುರು ಬಂದಂಗೆ ಆಗ್ಬಿಡ್ತೈತೆ ನುರತ್ನ್ಯಾಗ ಹಿಂಡಿದ್ರಿ ಒಣಗ್ತಾವ ಸ್ವಲ್ಪ ಗಾಳಿದು ಅಂದ್ರೆ ಆಮೇಲೆ ಇಲ್ಲಿ ಎಲ್ಲರೂ ತಂದು ಹಾಕೊಳಕ್ ಬರ್ತ ಪ್ಯಾನಿನ ಗಾಳಿಗೆ ಎಕ್ಸ್ಟ್ರಾ ಅರ್ಬಿ ಹೋಗ್ತಿದ್ದ ದಿನ ಈ ಮಳಿ ಬರೋ ಟೈಮ್ದಾಗ ಎದಿ ಬಡ ಅನ್ಸಿರ್ತೈತಿ ಅರಿ ಬಣಗ್ತಾವ ಇಲ್ಲ ಅಂತೇಳಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿರಿ ಟ್ರೈಪಾಡಿಗೆ ಹಾಕಿ ನೋಡ್ರಿ ನಾಕ ಕರೆಕ್ಟಾಗಿ ಹಾಕಿ ಸ್ವಲ್ಪ ಎಲ್ಲ ಸೆಟ್ಟಿಂಗ್ ಮಾಡಿ ಅದೇನಾಗ್ತೈತಂದ್ರೆ ಈಗ ಸ್ವಲ್ಪ ಮೊಬೈಲ್ ಒಜ್ಜಿಲೆ ಹಿಂಗತ್ತೆ ಸ್ಲೋ ಅಂತ ಬಂದ್ಬಿಡುತ್ತೆ ಹಂಗಾಗಿ ನಾನಾ ಮುಖ ಕಾಣಲ್ಲ ಅಂತ ಈ ಥರ ಬಗ್ಗಿ ವಿಡಿಯೋ ಮಾಡ್ಬೇಕು ನೋಡಿ ಓಕೆ ಫ್ರೆಂಡ್ಸ ನಾನೆಲ್ಲ ಮೊದಲು 100 ಹೇಳ್ತೀನಿ ಅಷ್ಟು ಹಿಂಡ್ಕೊಂಡು ಸಿಗ್ತೀನಿ ಖಂಡಿತ ಎಫರ್ಟ್ ಹಾಕಿ ನಾವು ವಿಡಿಯೋ ಮಾಡಿದ್ರೆ ಯಾವತ್ತೂ ಸೋಲಂಗಿಲ್ಲ ಆದ್ರೆ ಯಾಕೋ ನಮ್ಮ ಅಂಥ ವಿಡಿಯೋಗಳು ವೈರಲ್ಲೇ ಆಗಂಗಿಲ್ಲ ಫ್ರೆಂಡ್ಸ್ ಅದೇ ಬೇಜಾರು ನೋಡಿ ನಾವು ಎಲ್ಲ ಥರನೇ ಮಾಡ್ತಿರ್ತೀವಿ ನಮ್ಮ ಎಫರ್ಟ್ನಾಗ ಯಾವುದೇ ಕಮ್ಮಿ ಮಾಡಂಗಿಲ್ಲ ಯಾವಾಗ ನನ್ನ ವಿಡಿಯೋಗಳು ಜಾಸ್ತಿ ವೈರಲ್ಲ ಶಾರ್ಟ್ಸ್ ವಿಡಿಯೋಗಳು ಮಿಲಿಯನ್ ಗಟ್ಲೆ ಓಟ್ ಗಟ್ಲೆ ಮ್ಯಾಕ್ ದಾಟ್ಯಾವು ಅದ್ರ ಲೆಂತಿ ವಿಡಿಯೋನು ಕೂಡ ಸ್ವಲ್ಪ ಓಡಿದ್ರೆ ಮಾಡೋ ಎಫರ್ಟಿಗೆ ಪ್ರತಿಫಲ ಸಿಗುತ್ತಾ ಅಂತ ಅನ್ಕೊಂತೀನಿ ಭರವಸೆ ಅಂತೂ ಕಳ್ಕೊಳಂಗಿಲ್ಲ ಬಿಡ್ರಿ ಅದು ಇಟ್ಕೊಂಡೆ ಇಲ್ಲಿ ತನಕ ಬಂದೀನಿ ಯೂಟ್ಯೂಬ್ದಾಗ ನಿಮ್ದೆಲ್ಲ ಕೆಲಸ ಆಗೈತೆನಾ ಏನ್ ಮಾಡತ್ತೀರಿ ವಿಡಿಯೋ ನೋಡುವಾಗ ಯಾರ್ಯಾರು ಏನೇನ್ ಮಾಡಕತ್ತಿದ್ರಿ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ರಿ ನನಗೂ ಒಂಥರ ಕ್ಯೂರಿಯಾಸಿಟಿ ನಮ್ಮ ವ್ಯೂವರ್ಸ್ ಎಲ್ಲ ಯಾವ ಟೈಮ್ದಾಗ ನಮ್ಮ ವಿಡಿಯೋ ನೋಡ್ತಾರ ಏನು ಅಂತೇಳಿ ನನಗೂ ಒಂಥರ ತಿಳ್ಕೊಳೋ ಕುತೂಹಲ ಸೊ ಹಾಗಾಗಿ ಎಲ್ಲ ಹಿಂದೆ ನಿಮ್ಮ ಜೊತೆ ಸಿಗ್ತೀನಿ ಇಷ್ಟು ಜಾಗದೊಳಗೆ ಅರ್ಬಿನ ಒಣಗಿಸ್ಕೋಬೇಕು ನೋಡ್ರಿ ಆ ಕಡೆ ಎಲ್ಲ ಡೈಲಿ ಯೂಸಿನ ಹಾಕಿನಿ ಮತ್ತು ಈ ಕಡೆ ಪ್ಯಾಂಟ್ ಹಾಕಿ ನೋಡ್ರಿ ಫ್ರೆಂಡ್ಸ್ ಪ್ಯಾಂಟುಗಳು ಹಾಕಿನ್ರಿ ಮತ್ತು ಹಂಗೆ ಇಲ್ಲಿ ಕೆಳಗಡೆ ಒಂದು ಶರ್ಟ್ ಇತ್ತಲ್ಲ ಶರ್ಟ್ ಇಲ್ಲಿ ಕೆಳಗಡೆ ಹಾಕಿನಿ ನೋಡ ಮತ್ತೆಲ್ಲ ನುರುತ್ನ್ಯಾಗನೇ ಹಿಂಡೀನಿ ಮತ್ತು ಮಾಡನೇ ಆಗೈತಿ ಆಗಳೇ ಬಿಸಿಲೈತೆ ಅಂತೇಳಿ ನೆನೆ ಇಟ್ಟು ಎಲ್ಲ ಅರ್ಬಿನ ಈಗ ಒಣಗತನ ಈಗ ಜೀವ ಸಮಾಧಾನ ಇಲ್ಲ ನೋಡ್ರಿ ಏನು ಮಾಡೋಕ್ಕೂ ಏನು ಮಾಡಬೇಕು ಮಾತಾಡತ್ನ್ಯಾಗ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ಮಾತುಗಳು ಅಡ್ಜಸ್ಟ್ ಮಾಡ್ಕೋರಿ ಒಬ್ಬೊಬ್ರು ಅದನ್ನ ಹೈಲೈಟ್ ಮಾಡಿ ಕಮೆಂಟ್ ಹಾಕಿರ್ತೀರಿ ಎಲ್ಲರಿಗೆ ಆತಿರ್ತಾವೆ ಯಾರು ಏನು ಮಹಾನ್ ಇದು ಇಲ್ಲ ಫ್ರೆಂಡ್ಸ ಹೆಚ್ಚ ಕಮ್ಮಿ ಮಾತಾಡತ್ನ್ಯಾಗ ಎಕಡೋ ಒಂದು ಇದ್ರೊಳಗೆ ಸ್ವಲ್ಪ ಆ ಕಡೆ ಈ ಕಡೆ ಓದ್ತಿರ್ತಾವೆ ಅದೇನು ದೊಡ್ಡ ಮಿಸ್ಟೇಕ್ ಅಲ್ಲ ಅಂತ ಅನ್ಕೋತೀನಿ ಕರೆಕ್ಟಾಗಿ ನಾವು ಪೇಪರ್ನ ಹೆಂಗೆ ಬರಿತೀವಿ ಹಂಗೆ ಬರ್ದು ಪಾಸಾಗಿ ಏನಾದರೂ ನಾವು ಅವ್ರು ತೊಗೋಬೇಕೇನು ಅಂತೇನಿಲ್ಲ ಎಂತಿಂಥವ್ರು ಮಿಸ್ಟೇಕ್ ಮಾಡ್ತಿರ್ತಾರೆ ಹಾಗಾಗಿ ಏನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಇಷ್ಟ ಹೇಳ್ತೀನಿ ನೋಡ್ರಿ ಗ್ಯಾಲ್ರಿ ಎಲ್ಲ ಬೆಳಗ್ಗೆ ಕಸ ಹುಡುಗಿದಿತ್ತು ಇನ್ನೇಗೆ ಮತ್ತೊಂದು ಸರಿ ಹಿಂಡಿ ಒಣಾಕಿ ನೋಡ್ರಿ ಎಷ್ಟು ನುರುತ್ನ್ಯಾಗ ಹಿಂಡಿದ್ರು ಮತ್ತೊಂದು ಸರಿ ಒಣಕತ್ನ್ಯಾಗ ಏನೈತಿ ಮತ್ತೆ ನೀರು ಬಂದೇ ಬರ್ತಾವೆ ನೋಡ್ರಿ ಇಷ್ಟು ಮತ್ತೆ ನೀರು ಬಂದು ಸ್ವಲ್ಪ ಗಾಳಿಗೆ ಆರಿದ್ರೆ ಬೆಸ್ಟ್ ಐತೆ ನೋಡ್ರಿ
ಬೆಡ್ಶೀಟು ಒಗದು ಹಾಕಿ ಮತ್ತೆ ಇದನ್ನ ಹಾಕೀನಿ ಯಾಕಂದ್ರೆ ಇನ್ನೊಂದು ಐತಿ ಇಲ್ಲಿ ಫುಲ್ ಬ್ಯಾರಲ್ ತಳಗ ಐತಿ ಇನ್ನೊಂದು ಎಲ್ಲೋ ಮತ್ತು ಸ್ವಲ್ಪ ಇದು ಬ್ಲ್ಯಾಕ್ ಕಲರ್ ಮಿಕ್ಸ್ ಇತ್ತಿದ್ರಿ ಅದು ಸಿಗಲಿಲ್ಲ ಅದು ಫುಲ್ ತಳಗೈತಿ ಎಲ್ಲಿ ಅಷ್ಟು ಕಿತ್ತಾಡ್ಕೊಂತ ಕುಂದ್ರಲ್ ಬಿಡು ಅಂತೇಳಿ ಒಳ್ಳೆ ಇದನ್ನ ಹಾಕೈತಿ ನೋಡ್ರಿ. ಟವಲ್ ತೊಗೊಂಡಿನಿ, ನೀರಂತ್ರಿ ಸದ್ಯ ಕಾಯ್ದವ್ರಿ. ನೀರು ಬಂದ್ ಮಾಡ್ತೀನಿ, ಗ್ಯಾಸ್ ಕಟ್ಟಿ ಅದನ್ನೆಲ್ಲ ಒರೆಸ್ಕೊಂಡಿನಿ. ರೊಟ್ಟಿ ಮಾಡೀನಿ ನೋಡ್ರಿ, ಬಿಸಿ ರೊಟ್ಟಿ ಮಾಡೀನಿ, ಹಾಲಿದ್ದು ಕಾಸೀನಿ. ಇವು ಏನೈತಿ ನೀನು ಪೂನಮ್ಮನ ಮಗಳಿಗೆ ಫೋಟೋಶೂಟ್ ಮಾಡಿದ್ರಂತ 6 ತಿಂಗಳದ್ದು ಚಾಕ್ಲೇಟ್ ಇಟ್ಟು ಮಾಡ್ಯಾರ, ಹಾಗಾಗಿ ಕೊಟ್ಟು ಕಷ್ಟ. ಯಾಕೆ ಪಿಲ್ಲೆನೋ ತಿನ್ನವಲ್ರಿ ಹೆಚ್ಚಿಗವ, ಸ್ನೇಹನೂ ಅಷ್ಟಕ್ಕಷ್ಟು ತಿಂದ. ಫುಲ್ ಎಲ್ಲ ಜೇಲಿ ಅದ ನೋಡ್ರಿ, ಹಂಗಾಗಿ ಅವ್ರೇನು ಜಾಸ್ತಿ ತಿಂದಿಲ್ಲ. ಮತ್ತು ಒಂದು 4 ಬಾಂಡೆ ಇದು ನೋಡ್ರಿ ನಾಷ್ಟದವೆಲ್ಲ ಅವನು ಕೂಡ ತಿಕ್ಕಿನಿ. ಸಿಂಕೆಲ್ಲ ಖಾಲಿ ಆಗೈತಿ. ನಮ್ಮ ಮುಸ್ರಿದೊಯ್ದು ಕಸದ ಚೀಲಕ್ಕೆ ಹಾಕ್ಬೇಕು ನೋಡ್ರಿ. ಡಬ್ಬಿ ತಂದೀನಿ, ಇನ್ನು ಅಂಥವಿಂತ ಆಳದಲ್ಲ ಮನೆಗೆ ಇಟ್ಟು ಹಂಗ ಒಕ್ಕಟ್ಟಕ್ಕೂ ಮನಸ್ಸು ಬರೋಂಗಿಲ್ಲ. ಜೀವ ಏನೇನು ಯಾರಿ ಬಿದ್ರೂ ಹಂಗ ಒಕ್ಕಟ್ಟಂಗಿಲ್ಲ ರೀ. ಏನಾದ್ರೂ ಅದನ್ನು ಯೂಸ್ ಮಾಡ್ಕೊಂಡು ನಾನು ಒಯ್ತೀನಿ. ಏನ ನೋಡ್ರಿ ನಮ್ಮ ಜೀವ ಹೆಂಗಿರ್ತಾವ ಅಂತ ಹೇಳ್ಕೇಸಿ. ಹಂಗಾಗಿ ಇನ್ನೊಂದು 4 ಅದಾವ್ರಿ, ಅವನೆಷ್ಟು ಖಾಲಿ ಮಾಡಿದ್ನಂದ್ರೆ ಆಮೇಲೆ ಡಬ್ಬಿ ಇಟ್ರಾಯ್ತು ಅಂತ ಅಂದ್ಕೊಂಡೀನಿ. ಸೊ ಅದನ್ನ ಆಮೇಲೆ ಎತ್ತಿ ಇಡ್ತೀನಿ. ಈಗ ನೀರು ಕಾಯ್ದಾವಲ್ಲ ಜಾಕ ಮಾಡೋಣ. ಇದನ್ನು ಇವತ್ತ ವೇರ್ ಮಾಡಿ ನೋಡ್ರಿ ಫ್ರೆಂಡ್ಸ. ಇದು ಕೂಡ ಅಷ್ಟೇ ಫುಲ್ ಮೈಯ ಕಂಫರ್ಟಬಲ್ ಅಂತ ಅನಿಸ್ತದ್ರಿ. ಜೊತೆಗೆ ಒಂದು ಸ್ವಲ್ಪ ಇದು ಹೈಟ್ ಜಾಸ್ತಿ, ಎರಡೂ ಹೈಟ್ ಜಾಸ್ತಿ ಅದಾವ. ಬಟ್ ಮೈಯಾಗದೆಲ್ಲ ಕರೆಕ್ಟ್ ಪರ್ಫೆಕ್ಟ್ ಫಿಟ್ಟಿಂಗ್ ಹಿಡ್ದಂಗೆ ಕುಂತಾವು. ಈ ಕಲರ್ ಹೆಂಗೆ ಕಾಣಿಸತೈತಿ ಕಮೆಂಟ್ ಮಾಡಿಡ್ರಿ. ಆಲ್ಮೋಸ್ಟ್ ಈ ಥರದ್ರೊಳಗ ಕಲರ್ಗಳು ಜಾಸ್ತಿ ಡಾರ್ಕ್ ಕಲರ್ ಸಿಗೋದು ಕಡಿಮೆ. ಈ ಥರ ಐತಿ ನೋಡ್ರಿ. ಇದು ಇಲ್ಲಿ ಹಿಂದೆ ಕಸಿ ಬಂದೈತಿ, ಕಸಿ ಕಟ್ಕೊಂಡಿನೆಲ್ಲ ಹಂಗಾಗಿ ಪರ್ಫೆಕ್ಟ್ ಫಿಟ್ಟಿಂಗ್ ಅಂತ ಅನ್ಸಕತ್ತೈತಿ. ಹೊಸ ಅರ್ಬಿ ಹಾಕೊಂಡ್ ಮೈಯಾಗ ಅದು ಎಷ್ಟು ಆರಾಮ್ ಅಂತ ಅನಿಸ್ತದಲ್ರಿ. ಆ ಫೀಲ ಭಾಳ ಅಂದ್ರೆ ಭಾಳ ಮಸ್ತ್ ಅಂತ ಅನಿಸ್ತದ. ನಾನು ಆಗಲೇ ಮೆಣಸಿನ್ಕಾಯಿ ಟಮಾಟೆ ಹುರಿದಿಟ್ಟಿನಿ, ಅದ್ರದ್ದು ಚಟ್ನಿ ಹಾಕಬೇಕು. ಹಂಗಾನೆ ಒಂದು 2 ಬದ್ನಿಕಾಯಿ ಪಲ್ಯ ಮಾಡಿದ್ರೆ ಆಯ್ತು ಅಂತೇಳಿ ಫ್ರೆಂಡ್ಸ್. ಜಾಸ್ತಿ ಏನಿಲ್ಲ, ಒಂದು 3 ಬದ್ನಿಕಾಯಿ ಇದ್ರದ್ದೇ ಪಲ್ಯ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡಿನಿ. ಸದ್ಯಕ್ಕೆ ಸ್ವಲ್ಪ ಗ್ರೇವಿ ಥರ ಮಾಡ್ತೀನಿ. ಚಟ್ನಿ ಸೈಡಿಗೆ ಹಚ್ಕೊಳಕ್ಕೆ ಬರ್ತೈತ್ರಿ. ಮತ್ತದು ಅನ್ನನ ಫ್ರೈಡ್ ರೈಸ್ ಮಾಡ್ತೀನಿ, ಅಡ್ಜಸ್ಟ್ ಮಾಡ್ತೀನಿ. ಹೆಂಗೋ ವಿಡಿಯೋ ಮಾಡಕತ್ತೀನಿ ಮನೆಗೆ ಇದ್ಕೊಂಡು. ಕಡಿ ಮೊದಲ ಪಲ್ಯಕ್ಕೆ ಒಗ್ಗರಣೆ ಹಾಕಿಬಿಡ್ತೀನಿ ರೀ. ಪಲ್ಯಕ್ಕೆ ಒಗ್ಗರಣೆ ಹಾಕಿ ಆಮೇಲೆ ಉಳಿದದ್ದು ಚಟ್ನಿ ಮಾಡ್ತೀನಿ. ಕಸ ಬಾಂಡೆ ಏನೆಲ್ಲ ಒರೆಸೋದು ಮತ್ತಿನ ಜಾಕ ಲಾಸ್ಟಿಗೆ ಮಾಡಿದ್ದು ನೋಡ್ರಿ. ಮತ್ತು ಇದು ಈ ಥರ ಜಂಗ್ ಬಿಡ್ತದೆ ನೋಡ್ರಿ ಫ್ರೆಂಡ್ಸ್. ಮಗಳೇ ತೊಳೆದು ಇಟ್ಟೀನಿ, ಸ್ವಲ್ಪ ಒರೆಸ್ಕೋಬೇಕಾಗಿತ್ತು. ಮಕ್ಕಳಿಗೆ ಒಟ್ಟ ಬದ್ನಿಕಾಯಿ ಇಷ್ಟನೇ ಆಗಲ್ರಿ ನಮ್ಮ ಹುಡುಗರಿಗೆ. ಹಾಗಾಗಿ ನಾನು ನಮ್ಮ ಪೂರ್ತಕ್ಕೆ ಮಾಡ್ಕೊಂಡು ಹತ್ತೀನಿ. ಗಂಡ ಹೆಂಡತಿ ಇಬ್ರು ಪೂರ್ತಕ್ಕೆ ಬ್ಯಾಸ್ರ ಆಗುತ್ತೆ ನೋಡ್ರಿ. ಮೊದಲು ಸ್ನೇಹ ಹೋಗ್ತಿದ್ದು ಸ್ಕೂಲಿಗೆ, ಪಿಲ್ಲು ಬಂದ್ಬಿಡ್ತಿದ್ದ. ಒಬ್ಬ ಇರ್ತಿದ್ದ, ಅವ್ನು ಕೂಡ ಮಾತು ಹರಟಿ ಹೊಡ್ಕೊಂತ ಕೆಲಸ ಹಾಕಿತ್ತು. ಯಜಮಾನ್ರು ಬಂದು ಊಟ ಮಾಡೋದ್ಮೇಲೆ ನಾವು 1-2 ತಾಸು ಅವ್ವ ಮಗ ಮುಕ್ಕೊಂತಿದ್ವಿ. ಸ್ನೇಹ ಬರೋ ಟೈಮಿಗೆ ಎದ್ದು ಬಿಡ್ತಿದ್ವಿ. ಈಗ ಬೇಕೇ ಆಗಿಬಿಟ್ಟಿನಿ. ಹಾಗಾಗಿ ವಿಡಿಯೋದಾಗ ಏನಾದರೂ ಒಂದು ಹೊಸತನ ತರಬೇಕು, ಏನಾದರೂ ಚೇಂಜಸ್ ಕೊಡಬೇಕು ಅಂತ ಪ್ಲ್ಯಾನಿಂಗ್ ನಡೆದೈತಿ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅದನ್ನು ಮಾಡ್ತೀನಿ ಬಿಡ್ತೀನೋ ನೋಡೋಣ ಅಂತ. ಖಾಲಿ ಇರ್ತೀನಿಲ್ಲ, ಹಂಗಾಗಿ ತಲೆ ಏನರ ಬೇರೆ ಕಡೆ ಮಾಡಬೇಕು ಅಂತ ಅಂದ್ಕೊಳಕತ್ತೀನಿ. ಓಕೆ ರೀ, ಇಷ್ಟು ಪಲ್ಯ ಒಗ್ಗರಣೆ ಹಾಕ್ತೀನಿ ಮೊದಲ. ಈ ಆಗಿಂದಾಗೆ ಇದು ಕಟ್ ಮಾಡಿದ್ದು ಏನಿರುತ್ತೆ ನೋಡ್ರಿ ವೇಸ್ಟ್, ಆಗಿಂದಾಗೆ ಇಲ್ಲಿ ಚೀಲ ಇಟ್ಟಿರ್ತೀನಲ್ಲ ಅಲ್ಲಿ ಹಾಕ್ಬಿಟ್ಟಿರ್ತೀನಿ. ಕೆಲವು ಸಲ ಏನೋ ಮುಸ್ರಿ ತಿಕ್ಕಿರ್ಲಿಕ್ಕಂತ ಸಿಂಕ್ನೇ ಹಾಕ್ಬಿಡ್ತೀನಿ. ಎಲ್ಲ ಬಾಂಡೆ ತಿಕ್ಕದ್ನ್ಯಾಗ ತೆಗೆದಿಟ್ಟಿರ್ತೀನಿ. ಒಂದು ಅರ್ಧ ಉಳ್ಳಾಗಡ್ಡಿ, ಒಂದು ಅರ್ಧ ಟೊಮೆಟೊ ಹಾಕ್ತೀನಿ. ಒಬ್ಬೊಬ್ರಿಗೆ ಇಬ್ಬೊಬ್ರಿಗೆ ಅಡುಗೆ ಮಾಡೋದು ಭಾಳ ಕಷ್ಟ ನೋಡ್ರಿ. ಸ್ವಲ್ಪ ಅಲ್ಲೇ ಪಲ್ಯ ಮಾಡ್ಕೊತ ಚಟ್ನಿನೂ ಮಾಡಿದ್ದೀನಿ ರೀ. ಹಾಗೇನೆ ಅಲ್ಲೇ ಒಂದು ಸ್ವಲ್ಪ ಶಾರ್ಟ್ಸ್ ವಿಡಿಯೋಗಳನ್ನ ಮಾಡೀನಿ. ಅದನ್ನ ಲಗುಟನೆ ಅಪ್ಲೋಡ್ ಮಾಡಿಬಿಡ್ತೀನಿ. ಈ ವಿಡಿಯೋ ಬರೋಷ್ಟೊತ್ತಿಗೆ ಆಲ್ರೆಡಿ ಶಾರ್ಟ್ಸ್ ವಿಡಿಯೋ ಬಂದು ಯಾಕೆ ಅಲಾಗಿರ್ತೈತೋ ಏನೋ. ಸೊ ನೋಡಿರಿ, ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ. ಫ್ರೆಂಡ್ಸ್, ಯಜಮಾನ್ರು ಬಂದಾರ ನೋಡ್ರಿ. ನಂದು ಊಟ ಆಯಿತು, ಈಗ ಅವರು ಕೂಡ ಊಟ ಮಾಡಕತ್ತಾರ. ಅನ್ನ ಫ್ರೈಡ್ ರೈಸ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಅಂದ್ರೆ ಗ್ರೇವಿ ಥರ ಇರ್ತಲ್ಲ, ಬದ್ನಿಕಾಯಿ ಚಟ್ನಿ ಅಂದರೆ ಇವ್ರಿಗೆ ಫೇವ್ರೇಟ್. ಚಟ್ನಿ ಇದ್ರೆ ಏನು ಬೇಡ ಅಂತಾರೆ. ಹಾಗಾಗಿ ಅನ್ನ
ಒಗ್ಗರಣೆ ಹಾಕ್ಲಿಲ್ರಿ ಅದ್ರೊಳಗೆ ಹಚ್ಕೊಂಡು ಊಟ ಮಾಡಕತ್ತಾರ. ನಂದು ಊಟ ಆಗೈತಿ. ಒಂದು ಎಡೆ ಬಂಡೆ ಈಗ ಬಿದ್ದಾವ, ಇವೇನು ತಿಕ್ಕಲ್ಲ, ಸಾಯಂಕಾಲಕ್ಕೆ ಅದು ತಿಕ್ಕಿದ್ರಾಯ್ತು. ಉಂಡು ಬರ್ತೀರಿ. ಒಂದು ಸ್ವಲ್ಪ ಅಡ್ಡಾಕೇನ್ರಿ ಫ್ರೆಂಡ್ಸ್. ಅಡ್ಡಾಗೋದಂದ್ರೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಈಗ ಗ್ಯಾಲ್ರಿ ಒಳಗೆ ಆರಾಮ್ ಸಿರಿ ಕೂತಿ ನೋಡ್ರಿ. ಇಲ್ಲೇ ಕೂತ್ಕೊಂಡು ಸ್ವಲ್ಪ ಹಿಕ್ ಬಿಡಿಸ್ಕೊಂಡು ತಲೆ ಬಚ್ಕೊಂಡು ನೋಡ್ರಿ. ಕೂದಲು ಉಚ್ಚ ಸಂಬಂಧ ಒಟ್ಟ ತಲೆ ಒಳಗೆ ಅಣಿಗೆ ಇಡಕ್ಕನೆ ಒಲ್ಲ ಅಂತ ನಂಗೆ ಅನ್ಸಕತ್ ಬಿಟ್ಟೈತಿ ನೋಡ್ರಿ. ಆ ಕಡೆ ಈ ಕಡೆ ಊರಿಗೆ ಹೋಗಿ ಬಂದೀವಿ. ನೀರು ಚೇಂಜ್ ಆಗ್ಯಾವಲ್ಲ. ರತ್ನವ್ರಾಗ ಒಂದಿನ ತಲೆ ಸ್ನಾನ ಮಾಡಿದೆ, ಅಕ್ಕರೂರಾಗ 2 ಸರಿ ಮಾಡಿದೆ, ಆಮೇಲೆ ನಾಲ್ತೊಡ್ದಾಗ, ಮತ್ತು ಇಲ್ಲಿ ಬರೋಣ ಸೊಲ್ಲಾಪುರದಾಗ. ಹಾಗಾಗಿ ನಮ್ಮ ಅಕ್ಕರ ಊರಾಗ ಬೋರಿ ನೀರು ನೋಡ್ರಿ, ಕೂದಲು ಉಚ್ಚೆ ಬಿಡ್ತಾವ. ಒಂದು ಸ್ವಲ್ಪ ದಿನ ನಡ್ಬರ್ ಕಂಟ್ರೋಲ್ ಆಗಿದ್ವು ನೋಡ್ರಿ. ಈಗ ಇಷ್ಟು ಕೂದಲು ಮತ್ತು ಉಚ್ಚಾಕತ್ತಾವ. ಹಿಂಗಾಗಿ ನಾನು ಸುಮ್ಮಂಗೆ ಕ್ಲಿಪ್ ಹಾಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್. ಇಲ್ಲಿಕಂದು ನಾ ದಿನಕ್ಕೆ 2-3 ಸಲ ತಲೆ ಇಕ್ಕೊಂತಿದ್ದೆ. ಇದೇ ಜಾಗದೊಳಗೆ ನಮ್ಮ ಹಳೆ ಮನೆ ಇತ್ತು ನೋಡ್ರಿ. ಬೇಕಾದ್ರೆ ನೀವು ಓಲ್ಡೆಸ್ಟ್ ಬ್ಲಾಗ್ಗಳು ನೋಡ್ರಿ, ಅದ್ರೊಳಗೆ ಎಷ್ಟು ನೀಟಾಗಿ ನಾನು ದಿನಕ್ಕೆ 2-3 ಸರಿ ಎಷ್ಟಲ್ಲಿ ಮಾಡ್ಕೊತಿದ್ದೆ. ಅವಾಗ ಅಷ್ಟು ಉದುರ್ತಿದ್ದಿಲ್ಲ ರೀ. ನಾವು ಆ ಮನೆಗೆ ಏನು ಓದಿವಿ ನೋಡೋ, ಬಾಡಿಗೆ ಮನೆಗೆ. ಅಲ್ಲಿ ಬೋರಿ ನೀರು ಸ್ಟಾರ್ಟಿಂಗ್ ನಾವು ಯೂಸ್ ಮಾಡಿದ್ವಲ್ಲ, ಸಿಕ್ಕಾಪಟ್ಟೆ ಕೂದಲು ಉಚ್ಚಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಕಂಟ್ರೋಲೇ ಆಗಲಿಲ್ಲ ಅವು. ಹಂಗಾಗಿ ನಾನು ಸ್ವಲ್ಪ ತಲೆ ಇಕ್ಕೊಂಡಕ್ಕನೆ ಒಲ್ಲ ಅಂತ ಅನ್ಸ್ಬಿಡ್ತೈತಿ. ಜಸ್ಟ್ ಮುಖ ತೊಗೊಳೋದು ಅಷ್ಟೇ ನೋಡ್ರಿ. ಎಲ್ಲಿಗೂ ಹೋಗಲ್ಲಲ್ಲ, ಹಂಗಾಗಿ ಜಾಸ್ತಿ ಎಲ್ಲಿ ಹೋಗೋದೈತಿ ಬಿಡು ರೆಡಿ ಆಗೋದು ಅನ್ನೋದು. ಅದ್ರಾಗ ಈ ವಾಡದಾಗಿದ್ದಾಗ ಸ್ವಲ್ಪ ಎಷ್ಟು ಇದು ಇರ್ತಿದ್ದೀನಿ ರೀ ಆ್ಯಕ್ಟಿವ್ ಆಗಿ. ಆ ಮನೆಗೆ ಹೋದ್ಮ್ಯಾಗ ವಿಡಿಯೋ ಕೂಡ ಜಾಸ್ತಿ ಆ್ಯಕ್ಟಿವ್ ಆಗಿ ಇರೋಕ್ಕೆ ಚಾಲು ಮಾಡಿದೆ. ನನ್ನ ಬಗ್ಗೆ ನಾನು ಸ್ವಲ್ಪ ಇದು ಮಾಡ್ಕೊಳೋದೇ ಕಡಿಮೆ ಮಾಡಿಬಿಟ್ಟೆ. ಆಜು ಬಾಜು ಯಾರೂ ಇರ್ತಿರ್ಲಿಲ್ಲ, ಎಲ್ಲಿಗೂ ಹೋಗ್ತಿರ್ಲಿಲ್ಲ. ಒಂದು ಮ್ಯಾಗೂ ಹೆಚ್ಚು ಯಾರು ಹೊರಗಿನವ್ರು ಬರ್ತಿರ್ಲಿಲ್ಲಲ್ಲ. ಹಿಂಗಾಗಿ ಯಾರು ಬರ್ತಾರೆ ಬಿಡು, ಎಲ್ಲಿ ಹೋಗ್ತೀನಿ ಬಿಡು ಅನ್ನೋಂಗಾಗಿ ಒಂಥರ ನನ್ನಷ್ಟಕ್ಕೆ ನಾನೇ ಇದು ತಿಳ್ಕೊಂಡು ಯಾಕಡೆ ಬೇಕು ಆ ಕಡೆ ಇರೋಕ್ಕೆ ಚಾಲು ಮಾಡಿಬಿಟ್ಟೆ. ಬಟ್ ಇಲ್ಲಿ ನಮ್ಮ ಬೆಳಗ್ದ ಬಂದೀವಿ ಅಂದ್ರೂ ಇಲ್ಲಿನೂ ಅವ್ರವ್ರ ಮನ್ಯಾಗ ಅವ್ರವ್ರು ಜಾಸ್ತಿ ಇರ್ತಾರೆ. ಯಾವಾಗಾರ ನಮ್ಮ ಮನೆಗೆ ಆ ಕಡೆ ಅವರು ಇವರು ಬರ್ತಿರ್ತಾರೆ ಬಿಡ್ರಿ. ಬಟ್ ಆದ್ರೂ ಅಲ್ಲಿದ್ದು ರೂಢಿನೇ ಇಲ್ಲ ಬಿದ್ದಂಗೆ ಆಗೈತಿ. ಸ್ವಲ್ಪ ಇನ್ಮೇ ಆ್ಯಕ್ಟಿವ್ ಆಗಿರ್ಬೇಕಂತ ಅನ್ಕೋತೀನಿ. ಬಟ್ ಕೂದಲು ಉದುರೋದ್ರಿಂದ ಬೇಜಾರಾಗ್ಬಿಡುತ್ತೆ. ಈ ಹುಡುಗರು ನೋಡ್ರಿ ಫ್ರೆಂಡ್ಸ ಅಭ್ಯಾಸ ಮಾಡ್ಕೊತ ಕುಂತಾರ ಆರಾಮ್ಸಿರಿ. ಹಂಗೆ ಮಳೆ ಚಾಲು ಆಗೈತ್ರಿ. ಮಳೆ ಅಂತೂ ಸಣ್ಣಗೆ ಚಾಲು ಆಗೈತಿ. ಈ ಸಣ್ಣನ ಮಳೆಗೆ ಚಂತನ ಒಂದು ಸ್ವಲ್ಪ ಆರೇವ್ರಿ ಅರಿಬಿ ಮತ್ತು ಹಸಿ ಅಕ್ಕ ಅಂತೇಳಿ ಎಲ್ಲ ಗ್ಯಾಲ್ರನ್ನ ತೆಗೆದು ಇಲ್ಲೇ ಒಕ್ಕಟ್ಟಿನಿ. ಈಗ ಆ ಕಡೆ ಇಷ್ಟು ಈ ಕಡೆ ಇಷ್ಟು ಎಲ್ಲೆಲ್ಲಿ ಜಾಗ ಸಾಲ್ತೈತಿ ಈಗ ಅಲ್ಲೆಲ್ಲ ಹಾಕ್ಬೇಕು ನೋಡ್ರಿ. ನೋಡಿರಿ ಫ್ರೆಂಡ್ಸ, ಮಕ್ಳಿಗೆ ಈಗ ಹೋಮ್ವರ್ಕ್ ಒಂಚೂರು ಹೇಳ್ಕೊಟ್ಟು ಬಂದೀನಿ. ಗಲಾಟೆ ಎಬ್ಸಿದ್ರು, ಅವ್ರಿಗೆ ಬೆದರಿಸಿ ಮತ್ತು ಅವ್ರಿಗೆ ನೀಟಾಗಿ ಕುಂದ್ರಿಸಿ ಅವ್ರವ್ರ ಕೆಲ್ಸಕ್ಕೆ ಹಚ್ಚಿ ಬಂದೀನಿ. ಈಗ ನನ್ನ ಕೆಲಸ ಶುರುವಾಗೈತ್ರಿ. ಸ್ವಲ್ಪ ಶಾರ್ಟ್ಸ್ ವೀಡಿಯೋಗಳಿದ್ದವು, ಅಲ್ಲೇ ಕುಂತ್ಕೊಂಡು ಅಪ್ಲೋಡ್ ಮಾಡಿದೆ ಗ್ಯಾಲರಿ ಕುಂತ್ಕೊಂಡು. ನನ್ನ ಮೊಬೈಲ್ದಾಗ ನಾನು ಕೆಲಸ ಮಾಡ್ತಿರುವಾಗ ಮಕ್ಕಳಿಗೆ ಭಾಳ ಒಂಥರ ಫ್ರೀ ಸಿಕ್ಕಂಗೆ ಆಗ್ಬಿಡ್ತೀರಿ, ಮಮ್ಮಿ ಲಕ್ಷ ಕೊಡಲ್ಲ ಅಂದು. ಬಟ್ ನಾನು ಹಂಗೆ ಮಾಡಂಗಿಲ್ಲ ರೀ ಫ್ರೆಂಡ್ಸ. ನನ್ನ ಕೆಲಸ ಬೇಕಾದ್ರೆ ಆಮೇಲೆ ಅಪ್ಲೋಡ್ ಮಾಡ್ಕೊತ ಕುಂದಿರ್ತೀನಿ. ಮೊದಲು ಅವ್ರ ಕಡೆ ಲಕ್ಷ ಕೊಡ್ತೀನಿ ರೀ ಫ್ರೆಂಡ್ಸ. ಯಾಕಂದರೆ ಈಗ ಸದ್ಯಕ್ಕೆ ಅವ್ರ ಫೌಂಡೇಶನ್ ನೋಡ್ರಿ, ಎಜುಕೇಷನ್ ಅಂದ್ರೆ ನಾವು ಟ್ಯೂಷನ್ ಹಾಕಿಲ್ಲ ಏನಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ಅವ್ರ ಕಡೆ ನಾನೇ ಸ್ವಲ್ಪ ಅವರಿಗೆ ಟೈಮ್ ಕೊಟ್ಟು ಅಭ್ಯಾಸ ಕುಂದಿರ್ಸಿದ್ನಿ ಅಂದ್ರೆ ಅವ್ರಿಗೂ ವಿದ್ಯೆ ಬರ್ತೈತೆ ಅಲ್ಲಿಗೆ ಹತ್ತದಂತೇಳಿ. ಸೊ ಈಗ ಅವ್ರಿಗೆ ಬೆದರಿಸಿ ಬಂದೀನಿ. ಈಗ ಅಡುಗೆ ಮನ್ಯಾಗ ನೋಡ್ರಿ, ಇವು ತೊಗರಿ ಬೇಳೆ, ಇವು ಮನೇನ ಬೇಳೆ ರೀ ಫ್ರೆಂಡ್ಸ. ಭಾಳಷ್ಟು ಹಳ್ಳಿಗಾರದ ಮಂದಿಗೆ ಗೊತ್ತಿರ್ಬೋದು. ತೊಗರಿ ಕಾಳು ಏನಿರ್ತಾವೆ ನೋಡ್ರಿ, ಅವನ್ನ ಸ್ವಲ್ಪ ನೆನೆ ಇಟ್ಟು ಒಣಗಿಸಿ ಹುರಿದು ಬ್ಯಾಳೆ ಒಡ್ಸ್ಕೊಂಬಂದು ಈ ಥರ ಎಲ್ಲ ಬೆನ್ಬೇಳೆ ಅವು ಈ ಥರ ಪ್ಲೇನ್ ಬೇಳೆ ಎಲ್ಲ ಬೇರೆ ಮಾಡ್ತಾರೆ ರೀ ಫ್ರೆಂಡ್ಸ್. ಕೆಲವ್ರ ಮನ್ಯಾಗ ಬೀಸ್ತಾರೆ, ಮಮ್ಮಿ ಮಾಡಿಕೊಟ್ಟಿದ್ವು. ಈಗ ಅದನ್ನ ಬೇಳೆ ಒಂದು 4 ಸರಿ ತೊಳೆದಿನ ಸ್ವಚ್ಛಾಗ. ಮತ್ತು ಪಾಲಕು ಒಂದು ಸ್ವಲ್ಪ ಚುಕ್ಕ ಐತೆ ನೋಡ್ರಿ, ಅದನ್ನೇನೈತಿ ತೊಳೆದು ಕಟ್ ಮಾಡೀನಿ. ಟಮಾಟಿ ಒಂದು 3 ಟಮಾಟಿ ನೋಡ್ರಿ, ಕೆಂಪನ ಟಮಾಟಿ ಜವಾರಿವು, ಅವನು ಕೂಡ ಇದ್ರೊಳಗೆ ಹಾಕೀನಿ. ಈಗ ಇದು ಕುಕ್ಕರ್ನ್ಯಾಗ ಕುದಿಯಕ್ಕೆ ಇಡನ್ರಿ. ಅನ್ನಕ್ಕೆ ಇಟ್ಟಿದ್ದೆ, ಅನ್ನಕ್ಕೆ ಇಟ್ಟು ಸ್ವಲ್ಪ ಅದೆಲ್ಲ ಸೊಪ್ಪು ಗಿಪ್ಪು ಅದೆಲ್ಲ ತೊಳೆದು ಮಾಡಿ ಮಾಡ್ತಾನೆ. ಅನ್ನ ಈಗ ಆಗಕ್ಕೆ ಬಂದದ್ರಿ, ಮತ್ತೆ ಬಂದ ನೋಡ್ರಿ ಇವ ಬರ್ದಿ. ಏಯ್ ಹಂಗೆ ಓಡಾಕತ್ತಿದಿ, ನಿಂದ್ರು ಬಂದು ನಾ ಪೂರ ಬಂದು ನೋಡ್ತೀನಿ. ನಿಂದ್ರು ಕ್ಯಾಪಿಟಲ್ A to Z, ಸ್ಮಾಲ್ A to Z ಇಂಗ್ಲೀಷ್ದಾಗ ಬರೀ ಏನು ಇದು ಆಯ್ತು. ಈ ಕ್ಯಾಪಿಟಲ್ ABCD, ಸ್ಮಾಲ್ ABCD ಬರೀ Z ತನ ನೋಡ್ರಿ. ಕುಕ್ಕರ್ ಇದೆ ಒಲಿ, ಈ ಕಡೆ ಒಲಿ ಮ್ಯಾಗಿಟ್ರೆ ನನಗೆ ಅನುಕೂಲ ಆದಂಗೆ ಆಗ್ಬಿಡ್ತೀರಿ. ಆ ಕಡೆ ಯಾಕೋ ಅಷ್ಟು ಒಂದು ಇನ್ನು ಅನ್ಸಂಗಿಲ್ಲ.
ಚಪಾತಿ ರೊಟ್ಟಿ ಪಲ್ಯ ಗಿಲ್ಲೆ ಎಲ್ಲ ಇದ್ರಾಗೆ ಮಾಡ್ಕೊತೀನಿ. ಬಟ್ ಕುಕ್ಕರ್ ಅಷ್ಟೇ ಈ ಕಡೆ ಹಚ್ತೀನಿ. ಅದು ಯಾಕೋ ಇದೇ ಸೈಡ ಒಯ್ನ್ ಅಂತ ಅನಿಸ್ತೈತಿ. ಇನ್ನೊಂದು 4-5 ನಿಮಿಷ ರೀ ಈಗ ಅದ್ರ ಮ್ಯಾಗ ಮುಚ್ಚಿ ಬಿಡ್ತೀನಿ. ಅನ್ನ ಆಳತೈತಿ. ಅನ್ನ ಆಳಿದ್ಮ್ಯಾಗ ಬ್ಯಾಳೆಗೆ ಹಚ್ಚಕ್ಕೆ ಬರ್ತೈತಿ. ರಾತ್ರಿಗೆ ಈಗ ರೊಟ್ಟಿ ಅದಾವ್ರಿ. ಮಕ್ಕಳು ರೊಟ್ಟಿನ ಮುಟ್ಟಂಗಿಲ್ಲ. ಮುಂಜಾನೆ ಚಪಾತಿನೇ ಮಾಡಿಕೊಟ್ಟಿದ್ನಿ ಅವರಿಗೆ. ಬರೋಣ ಚಾ ಬಿಸ್ಕೆಟ್ ತಿಂದಾರಲ್ಲ, ಈಗ ಬರೀ ಇಷ್ಟು ಅನ್ನ ಸಾರು ಉಣ್ತಾರೆ. ಮ್ಯಾಗ ಬೇಕಾದ್ರೆ ಏನಾದರೂ ಸ್ವಲ್ಪ ಕರೆದು ಕೊಡ್ತೀನಿ ಅವರಿಗೆ. ಮಸ್ತ್ ಮಳೆ ಬರತ್ತೈದ್ರಿ ಹೊರಗೆ. ಬಾಂಡೆ ಇದ್ದು ನೋಡ್ರಿ, ಒತ್ತಿಕ್ಕಿ ಸಿಂಕ್ ಖಾಲಿ ಮಾಡೀನಿ. ಹಂಗೆ ಹಪ್ಪಳ ಕರ್ಕೊಂಡೀನಿ. ಗಾಕಿಗೆ ಇವನಿಗೆ ಎರಡದ್ರಾಗೂ ತಾಟ್ನೆ ಬೇರೆ ಬೇರೆ ಹಾಕಿಟ್ಟಿನಿ. ಅನ್ನ ಮತ್ತು ಸಾಂಬಾರು ಮಸ್ತ್ ಪಾಲಕ್ ಹಾಕಿ ಮಾಡೀನಿ ರೀ. ಘಮ ಘಮ ಅನ್ನಕತ್ತೆ ಸಾರು. ಈಗ ಅವ್ರಿಗೆ ಊಟಕ್ಕೆ ಕೊಟ್ಬಿಡ್ತೀನಿ. ಇವಾಗ ನೋಡ್ರಿ, ನಾನು ಒಂದು ಸ್ವಲ್ಪ ಇವಾಗ ಫ್ರೀ ಇದೆ. ಯಜಮಾನ್ರು ಇನ್ನೂ ಬಂದಿರಲಿಲ್ಲ. ಬಾಜುಕಿನ ಅಂಟಿಯರು ಕೂಡ ಮಾತಾಡ್ಕೊತ ಕುಂತಿದ್ವಿ ನೋಡ್ರಿ ಹೊಸರು. ಹಂಗೆ ಅರಿಬಿನ ಮತ್ತು ಇಲ್ಲೇ ಹಾಲ್ದಾಗ ಹಾಕಿದ್ದೇನೆ ರೀ. ಮಾಡಿಲೆ ಅದು ಮಳಿನೂ ಸಣ್ಣಗೆ ಬರಕತ್ತಿತ್ತು. ಪ್ಯಾನಿಂಗ್ ಗಾಳಿಗೆ ಸ್ವಲ್ಪ ಆರ್ತಾವಂತೇಳಿ ಹಾಲ್ದೊಳಗೆ ನಾ ಕಡೆ ಒಂದು ಸ್ವಲ್ಪ ಮಷಿನ್ ಮ್ಯಾಗ ಕುರ್ಚಿ ಮ್ಯಾಗ ಹಾಕಿದ್ದೆ. ನೀವು ನೋಡ್ತಿರ್ಬೋದು. ಆ ಅಂಟಿದ್ರು ಕೂಡ ಯಾಕೆ ಬೇಸರ ಆಕತ್ತದ ಅಂತೇಳಿ ಬಂದರು. ಹಾಗಾಗಿ ಹೊಸರು ಕೂಡ ಇಲ್ಲೇ ಮಾತಾಡ್ಕೊತ ಕುಂತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿರಿ. ಇದೇ ಥರ ನೆಕ್ಸ್ಟ್ ಲಾದೊಂದಿಗೆ ಸಿಗೋಣ. ಎಲ್ರಿಗೂ ಬಾಯ್.